ಈ ವರ್ಷ ಚಳಿಗಾಲದ ಅಧಿವೇಶನ ಎಲ್ಲ ಪೂರ್ವ ಸಿದ್ಧತೆಗಳನ್ನು ನಾನು ನನ್ನ SP ರವರು CO ರವರು ಪೊಲೀಸ್ ಆಯುಕ್ತರು ನಾವೆಲ್ಲರೂ PWD ಅವರ ಜೊತೆ ಹಾಗೂ ವಿವಿಧ ಇಲಾಖೆಗಳ ಮುಖ್ಯಸ್ಥರ ಜೊತೆ ಎಲ್ಲ ಚರ್ಚೆ ಮಾಡಿಕೊಂಡು ಎಲ್ಲ ಕೆಲಸಗಳನ್ನು ಆಲ್ಮೋಸ್ಟ್ ಮುಗಿಸ್ಕೊಂಡಿದ್ದೀವಿ. ಈ ವರ್ಷ ಸರಿಸುಮಾರು 3,000 ಕೋಟಿಗಳನ್ನು ನಾವು ನಮ್ಮ ವಶಕ್ಕೆ ತಗೊಂಡಿದ್ದೀವಿ. ಸರ್ಕಾರಿ ಸರ್ಕ್ಯೂಟ್ ಹೌಸ್ಗಳಿರ್ಬೋದು, ಖಾಸಗಿ ಹೋಟೆಲ್ಗಳಿರ್ಬೋದು, ಜೊತೆಯಲ್ಲಿ ಸರಿಸುಮಾರು 700 ವಾಹನಗಳನ್ನು ರೆಕ್ವಿಸಿಷನ್ ಮಾಡಿದ್ದೀವಿ. ಅದಲ್ಲದೆ 7,000ರಿಂದ 8,000 ಪೊಲೀಸ್ ಸಿಬ್ಬಂದಿಗಳನ್ನು ಇಲ್ಲಿ ನಿಯೋಜನೆ ಮಾಡ್ಕೊಂಡಿದ್ದೀವಿ. ಊಟದ ವ್ಯವಸ್ಥೆ ಹಾಗೂ ಎಲ್ಲ ರೀತಿಯ ಲಾ ಆ್ಯಂಡ್ ಆರ್ಡರ್ನು ಕಾಪಾಡಲಿಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ನಾವು ಮಾಡ್ಕೊಂಡಿದ್ದೀವಿ. ಹಿಂದಿನ ವರ್ಷ ಬಹಳ ಸುಸರ್ಜಿತವಾಗಿ ಚೆನ್ನಾಗಿ ಚಳಿಗಾಲದ ಅಧಿವೇಶನ ಆಗಿದೆ. ಅದಕ್ಕಂತೂ ಇನ್ನೂ ಬೆಟರ್ ಈ ವರ್ಷ ನಾವು ಮಾಡ್ತಾಯಿದ್ದೀವಿ. ಒಂದೆರಡು ಸ್ಪೆಷಲ್ ಅಟ್ರಾಕ್ಷನ್ಸ್ ಈ ವರ್ಷ ಏನಂದರೆ ನಮ್ಮ ದೇಶದ ಧ್ವಜ ಏನಿದೆ ಅದನ್ನು ನಾವಿಲ್ಲಿ ಪ್ರದರ್ಶನ ಮಾಡ್ತಾಯಿದ್ದೀವಿ. 48x72 ಅಷ್ಟು ಡೈಮೆನ್ಷನ್ದು ಬೃಹತ್ ಆಕಾರದ ಧ್ವಜವನ್ನು ಇಲ್ಲಿ ಪ್ರದರ್ಶನ ಮಾಡ್ತಾಯಿದ್ದೀವಿ. ನಮ್ಮ ಸ್ಪೀಕರ್ ಸಾಹೇಬರ ಅವ್ರ ಸೂಚನೆದಂತೆ ಈ ಒಂದು ಕೆಲಸ PWD ಅವರು ಮಾಡ್ತಾಯಿದ್ದಾರೆ. PWDದಿಂದ ಈ ವರ್ಷ ಒಂದು ದೊಡ್ಡ ಪಾರ್ಕ್ ನಮ್ಮ ಸುವರ್ಣಸೌಧ ಆವರಣದಲ್ಲಿ ನಾವು ಇನಾಗ್ರೇಟ್ ಮಾಡ್ತಾಯಿದ್ದೀವಿ. ಅದರಲ್ಲಿ ವಿವಿಧ ರೀತಿಯ ಕಾರಂಜಿಗಳಿದ್ದಾವೆ ಹಾಗೂ ಜನರು ಬಂದು ಇಲ್ಲಿ ಸ್ವಲ್ಪ ರಿಲ್ಯಾಕ್ಸ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. 4.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅದನ್ನು ರೆಡಿ ಮಾಡಲಾಗಿದೆ. ಈ ವರ್ಷ ನಮ್ಮ ಚಳಿಗಾಲದ ಅಧಿವೇಶನ 2ನೇ ದಿವಸದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹಾಗೂ ಎಲ್ಲ ಸಚಿವ ಸಂಪುಟ ಸಚಿವರು ಎಲ್ಲರೂ ಬಂದು ಈ ಒಂದು ಉದ್ಘಾಟನೆಯಲ್ಲಿ ಭಾಗಿಯಾಗ್ತಾರೆ. ಸೊ ಈ ರೀತಿ ನಮ್ಮ ಬೆಳಗಾವಿ ನಗರದಲ್ಲಿ ಮತ್ತೊಮ್ಮೆ ನಾವು ಚಳಿಗಾಲದ ಅಧಿವೇಶನವನ್ನು ನಡೆಸ್ತಾ ಇದ್ದೀವಿ. ಸುಮಾರು ಜನ ಬರ್ತಾರೆ, ಜೊತೆಯಲ್ಲಿ ಜನರು ಅವರ ಸಮಸ್ಯೆಗಳ ಜೊತೆನೂ ಬರ್ತಾರೆ. ಸಮಸ್ಯೆಗಳನ್ನು ಆಲಿಸಲಿಕ್ಕೆ ಎಲ್ಲ ರೀತಿಯ ಸಿಬ್ಬಂದಿಗಳನ್ನು ವ್ಯವಸ್ಥೆಗಳನ್ನು ನಾವು ಮಾಡ್ಕೊಂಡಿದ್ದೀವಿ. 2 ಪ್ರೊಟೆಸ್ಟ್ ಸೈಟ್ಸ್ನು ನಾವು ರೆಡಿ ಮಾಡಿದ್ದೀವಿ. ನಮ್ಮ ಪೊಲೀಸ್ ಆಯುಕ್ತರು ಅದನ್ನು ಪರ್ಸನಲಿ ಮಾನಿಟರ್ ಮಾಡ್ತಾ ಇದ್ದಾರೆ. ಹಿಂದಿನ ವರ್ಷಕ್ಕಂತ ಈ ವರ್ಷ ಕಡಿಮೆ ಪ್ರತಿಭಟನೆಗಳು ಆಗ್ತವೆ ಅಂತ ನಮಗೆ ನಂಬಿಕೆ ಇದೆ. ಘನ ಸರ್ಕಾರದಿಂದ ಕಬ್ಬು ಬೆಳೆಗಾರರಿಗಿರ್ಬೋದು ಹಾಗೂ ಗೋವಿನ ಜೋಳ ಬೆಳೆಗಾರರಿಗಿರ್ಬೋದು ಬಹಳ ಒಳ್ಳೆ ರೀತಿಯ ಪರಿಹಾರ ಸಿಕ್ಕಿದೆ. ಆ ನಿಟ್ಟಿನಲ್ಲಿ ರೈತರ ಬೇಡಿಕೆಗಳು ಸ್ವಲ್ಪ ಮಟ್ಟಕ್ಕೆ ಸ್ವಲ್ಪ ಕಡಿಮೆ ಆಗಿದೆ ಅಂತ ಹೇಳಿ ನನ್ನ ಭಾವನೆ ಇದೆ. ಅದು ಅಲ್ಲದೆ ವಿವಿಧ ಸಂಘ ಸಂಸ್ಥೆಗಳ ಜೊತೆ ನಮ್ಮ ಪೊಲೀಸ್ ಆಯುಕ್ತರು ಮೀಟಿಂಗ್ಸ್ ಮಾಡ್ತಾ ಇದ್ದಾರೆ. ಪ್ರತಿಭಟನೆಗಳನ್ನು ನಾವು ಕಡಿಮೆ ಮಾಡಬೇಕಂತ ನಮ್ಮ ಇಚ್ಛೆ ಇಲ್ಲ. ಅದೇ ಸಿಚುವೇಶನ್ ಹೆಂಗಿದೆ ಅಂದರೆ ಪರಿಹಾರಗಳು ಸಿಗ್ತಾ ಇದ್ದಾವೆ, ಅದರಿಂದ ಪ್ರತಿಭಟನೆಗಳು ಕಡಿಮೆ ಆಗ್ತಾ ಇದೆ. ನಮ್ಮ ಉತ್ತರ ಕರ್ನಾಟಕದ ಏನು ಸಮಸ್ಯೆಗಳು ಇದ್ದಾವೆ ಅದಕ್ಕೆ ಚರ್ಚೆ ನಮ್ಮ ಸುವರ್ಣ ವಿಧಾನಸೌಧದಲ್ಲಿ ಚಳಿಗಾಲದ ಅಧಿವೇಶನದಲ್ಲಿ ಆಗಬೇಕಾದ್ರೆ ವಿವಿಧ ರೀತಿಯ ಸವಲತ್ತುಗಳು ನಾವಿಲ್ಲಿ ಕೊಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ನಾವು ಜಿಲ್ಲಾಡಳಿತದಿಂದ ಕೆಲಸ ಮಾಡ್ತೀವಿ. 3 ಕಿಲೋಮೀಟರ್ 1 ಕೋಟಿ ರೂಪಾಯಿ ಸೆಕ್ಷನ್ ಜಾರಿ ಮಾಡಿದ್ದಾರೆ ಸರ್. ಮತ್ತೆ ಸುವರ್ಣಸೌಧ ಮತ್ತು ಇದು ಸುವರ್ಣ ಗಾರ್ಡನ್ನು ಕುಂಡಸ್ಕೊಪ್ಪ ಇರೋದು 3 ಕಿಲೋಮೀಟರ್ ವ್ಯಾಪ್ತಿಯೊಳಗೆ 5 ಜನ ಬರೋಂಗಿಲ್ಲ ಅಂತ ನಿನ್ನಿಂದ ನಿಷೇಧಾಜ್ಞೆ ಬೇರೆ ಇದೆ. ಸೊ ಇದು ಪ್ರತಿ ವರ್ಷ ಗೊಂದಲ ಆಗ್ತಿದೆ ಅಂತ 3 ಕಿಲೋಮೀಟರ್ ವ್ಯಾಪ್ತಿ ಅಂತಂದ್ರೆ 3 ಕಿಲೋಮೀಟರ್ ವ್ಯಾಪ್ತಿಯೊಳಗೆ ಇದೆ. ಪ್ರತಿಭಟನೆ ಮಾಡಕ್ಕೆ ಬರೋರು ಜಾಗನೂ ಅಲ್ಲೇ ನಿಗದಿ ಮಾಡಿದ್ದೀರಿ ಮತ್ತು 5 ಜನ ಹೆಚ್ಚು ಕೊಡೋಂಗಿಲ್ಲ ಅಂತ ಆದೇಶದಲ್ಲೂ ಇದೆ. ಸೊ ಯಾವುದೇ ಪ್ರೊಹಿಬಿಟರಿ ಆರ್ಡರ್ ಇದ್ದಾಗ ಅದಕ್ಕೆ ನಾವು ಸ್ಪೆಷಲ್ ರಿಲ್ಯಾಕ್ಸೇಷನ್ಸ್ ಕೊಡ್ತೀವಿ. ಈ ನಿಟ್ಟಿನಲ್ಲಿ ಏನು ಮಾಡ್ತಾ ಇದ್ದೀವಿ ಅಂದರೆ ಯಾರಾದರೂ ಪ್ರತಿಭಟನೆ ಮಾಡಲಿಕ್ಕೆ ಈ ಡೆಸಿಗ್ನೇಟೆಡ್ ಸ್ಪಾಟ್ಸಲ್ಲಿ ಬಂದಿದ್ದಾರೆ ಅಂದರೆ ಅವರು ಪ್ರಯರ್ ಪರ್ಮಿಷನ್ ತೊಗೊಂಡು ಬರಬೇಕು. ಎಷ್ಟು ಜನ ಬರ್ತಾರೆ, ಯಾವ ರೀತಿಯಲ್ಲಿ ಬರ್ತಾರೆ, ಯಾವ ಗಾಡಿಗಳಲ್ಲಿ ಬರ್ತಾರೆ, ಅವರಿಗೆ ಯಾವ ರೀತಿಯ ವ್ಯವಸ್ಥೆ ಜಿಲ್ಲಾಡಳಿತದಿಂದ ನಾವು ಅವರಿಗೆ ಕಲ್ಪಿಸಬೇಕನ್ನೋದು ಪೂರ್ವ ಮಾಹಿತಿಯನ್ನು ಅವರು ನಮಗೆ ಕೊಡಬೇಕು. ಸೊ ಲೀಗಲಿ ನಮಗೇನು ಪ್ರಾಬ್ಲಮ್ ಇಲ್ಲ. ನಿಮ್ಮ ಮುಖಾಂತರ, ನಮ್ಮ ಮಾಧ್ಯಮದ ಸಮಿತ್ರರ ಮುಖಾಂತರ ತಮ್ಮ ಪ್ರೇಕ್ಷಕರಿಗೆ ನಾವು ಏನು ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೀವಿ ಅಂದರೆ ಪ್ರತಿಭಟನೆ ಮಾಡೋದರಲ್ಲಿ ನಮಗೇನು ಆಕ್ಷೇಪಣೆ ಇಲ್ಲ. ಮಾಡುವಾಗ ಎಷ್ಟು ಜನ, ಯಾವ ಸಂಘ, ಯಾವಾಗ ಬರ್ತಾರೆ, ಹೆಂಗೆ ಬರ್ತಾರೆ, ಎಲ್ಲಿಗೆ ಬರ್ತಾರೆ, ಆ ಮಾಹಿತಿಯನ್ನು ನಮ್ಮ ಪೊಲೀಸ್ ಆಯುಕ್ತರಿಗೆ, ಜಿಲ್ಲಾಧಿಕಾರಿ ಅವರ ಕಚೇರಿಗೆ ಮುಂಚಿತವಾಗಿ ಅವರು ಸಲ್ಲಿಸ್ತಾರೆ.